ಹಾಯ್ ಹಲೋ ಇನ್ಸ್ಟಾಂಟ್ ಬ್ಯೂಟಿ ಫ್ಯಾಮಿಲಿ, ನೋಡ್ತಿದ್ರಲ್ಲ ರುಚಿಕರವಾದ ಪನ್ನೀರ್ ಫ್ರೈಡ್ ರೈಸ್ ಮಾಡುವ ವಿಧಾನ. ಫಸ್ಟ್ ನಾವು ಪನ್ನೀರ್ನ ಶಾಲೋ ಫ್ರೈ ಮಾಡ್ಕೊಳಕ್ಕೋಸ್ಕರ ಒಂದು ಪ್ಯಾನಿಗೆ 2 to 3 ಟೇಬಲ್ ಸ್ಪೂನ್ ಆಯಿಲ್ ಹಾಕೋಣ. ಸೊ ಪನ್ನೀರ್ನ ಹಾಕಿ ಫ್ರೈ ಮಾಡೋಣ. ಸೊ ಫ್ಲೇಮ್ನ ಲೋ ಅಲ್ಲಿ ಇಟ್ಕೊಂಡ್ರೆ ಬೆಟರು. ಸೊ ಸ್ವಲ್ಪ ಅರಿಶಿನ, ಉಪ್ಪು ಹಾಕೋಣ. ಅರಿಶಿನ ನಮಗಿಷ್ಟ ಇದ್ದರೆ ಹಾಕೋಣ, ಆರ್ಎಸ್ ಬೇಡ. ಪನ್ನೀರು ಟರ್ನ್ ಆಗಬೇಕು, ಬ್ರೌನ್ ಕಲರ್ ಆಗಿ ಕ್ರಿಸ್ಪಿಯಾಗಿ ಕಾಣೋ ಮಟ್ಟ ಅದನ್ನು ಹುರಿಯೋಣ ಲೋ ಫ್ಲೇಮಲ್ಲಿ. ಇವಾಗ ಕಾಣಿಸ್ತಿದೆಯಲ್ಲ ನಿಮಗೆ, ಈ ಥರ ಬ್ರೌನ್ ಕಲರ್ ಕ್ರಿಸ್ಪಿಯಾಗಿ ಕಾಣಬೇಕು. ಸೊ ಅದು ಪರ್ಫೆಕ್ಟ್ ಟೈಮು ರಿಮೂವ್ ಮಾಡೋಕ್ಕೆ. ಸೊ ಇವಾಗ ರಿಮೂವ್ ಮಾಡ್ಕೊಳ್ಳೋಣ, ಒಂದು ಕಡೆ ಎತ್ತಿಟ್ಕೊಳ್ಳೋಣ. ಇವಾಗ ಅದೇ ಬಾಣಲಿಗೆ 2 ರಿಂದ 3 ಚಮಚ ಆಯಿಲ್, ಜೀರಿಗೆ, ಕ್ಯಾರೆಟ್, ಬೀನ್ಸ್, ಚಿಲ್ಲಿ ಹಾಕೋಣ. 1-2 ಸ್ಪೂನ್ ತುಪ್ಪ ಹಾಕೋಣ. ಸೊ ನಮಗೆ ರುಚಿ ಬೇಕು ಅನಿಸಿದ್ರೆ ತುಪ್ಪ ಹಾಕೋಣ, ತುಪ್ಪ ತಿನ್ನಲಿಲ್ಲ ಅಂದರೆ ಬೇಡ. ಇದು ಕೂಡ ಸ್ವಲ್ಪ ಕ್ರಿಸ್ಪಿಯಾಗಿ ಬರಬೇಕು ಕಾಣುತ್ತೆ. ಆವಾಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಸ್ವಲ್ಪ ತಾದ್ಮೇಲೆ ಅದು ಕ್ರಿಸ್ಪಿ ಅನಿಸಿದಾಗ ಸ್ವಲ್ಪ ಉಪ್ಪು, ಈಗ ಹೆಚ್ಚಿರುವಂಥ ಈರುಳ್ಳಿನ ಅಷ್ಟು ಹಾಕಿ ಫ್ರೈ ಮಾಡೋಣ. ಆಯಿಲ್ ಹಾಕ್ರಿ ಸ್ವಲ್ಪ, ಬೇಕು ಅಂದರೆ ಏನಾದ್ರು ನಿಮಗೆ ತಳ ಹಿಡಿತೈತಿ ಅನಿಸಿದ್ರೆ ಆಯಿಲ್ ಹಾಕ್ಬೋದು ಮೇಲೆ. ಇವಾಗ ಬ್ರೌನ್ ಕಲರ್ ಆಗಿದೆ ಈರುಳ್ಳಿ. ಸೊ ಇವಾಗ ಪರ್ಫೆಕ್ಟ್ ಟೈಮು ಆ ಶಾಲೋ ಫ್ರೈ ಮಾಡಿರ್ತೀವಲ್ಲ ಅಷ್ಟು ಪನ್ನೀರ್ನ ಇದಕ್ಕೆ ಹಾಕೋಣ. ಅದಾದಮೇಲೆ ಪೆಪ್ಪರ್ ಪೌಡರ್, ಧನಿಯಾ ಪುಡಿ, ಗರಂ ಮಸಾಲ, ಸ್ವಲ್ಪ ಆಯಿಲ್ ಹಾಕೋಣ. ಮಸಾಲ ಅಲ್ಲ, ಡ್ರೈ ಆದರೆ ಬಾಯಿಗೆ ಹತ್ತುತ್ತೆ ಅಂತ. ಸೊ ನೆಕ್ಸ್ಟು ಸೋಯಾ ಸಾಸ್, ವಿನೆಗರ್ ಹಾಕಿ ಕಲಸಿ ಅನ್ನ ಹಾಕಿ ಮೇಲೆ ಕೊತ್ತಂಬರಿ ಉದುರಿಸಿದ್ರೆ ಪನ್ನೀರ್ ಫ್ರೈಡ್ ರೈಸ್ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.